ಒಬ್ಬ ದಲಿತನ ಹತ್ಯೆಯಾದಾಗ ದಲಿತರ ಪರ ಮಾತನಾಡುವಂತಹ ಸೋಕಾಲ್ಡ್ ಪ್ರಗತಿಪರ ಮನಸ್ಥಿತಿಗಳು ಎಲ್ಲೂ ಹೋದವು. ಇಡೀ ದೇಶವನ್ನ ಅಂದ್ರೆ ಹಿಂದೂಸ್ತಾನವನ್ನ ಲಿಂಚಿಸ್ತಾನ್ ಅಂತ ಕರೆಯಲಾಯಿತು. ಆಗ ಭಾರತದಲ್ಲಿ ಮುಸ್ಲಿಮರಿಗೆ ಬದುಕೋಕೆ ಅವಕಾಶ ಇಲ್ವಾ? ಭಾರತದಲ್ಲಿ ಮುಸ್ಲಿಮರು ಬಾಳಲೇಬಾರ್ದ? ಮುಸ್ಲಿಂ ಮಾಬ್ ಇಂದ ಒಬ್ಬ ದಲಿತ ಹುಡುಗ ಸತ್ತರೆ ಇವ್ರು ಯಾರಾದರೂ ಮಾತಾಡ್ತಿದ್ದಾರಾ? ಅಖ್ಲಾಕ್ ಸಾವಿನ ಸಂದರ್ಭದಲ್ಲಿ ಏನೇನೆಲ್ಲ ಮಾತಾಡಿದ್ರು. ಈಗ ದಲಿತನ ಸಾವಿಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ದಲಿತರ ಹತ್ಯೆ ಮುಸ್ಲಿಮರಿಂದ ಆದರೆ ಗಪ್ಚುಪ್. ನಾನಿದನ್ನ ಸುಮ್ಮನೆ ರೆಟಾರಿಕ್ ಆಗಿ ಹೇಳ್ತಾ ಇಲ್ಲ, ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತೀನಿ ಸ್ನೇಹಿತರೆ. ದಲಿತರ ಮಾರಣ ಹೋಮ ಆಗ್ತಾ ಇದೆ ವೆಸ್ಟ್ ಬೆಂಗಾಲಲ್ಲಿ ಅನ್ನುವಂಥದ್ದನ್ನ ನೋಡಿದ್ರ ಕಣ್ಣೆತ್ತಿ. ದಲಿತರ ಹತ್ಯೆ ಯಾರು ಮಾಡಿದ್ರು, ಯಾವ ರಾಜ್ಯದಲ್ಲಿ ಆಯ್ತು ಅನ್ನೋದರ ಆಧಾರದ ಮೇಲೆ ಇವರ ಹೋರಾಟ ರೂಪುಗೊಳ್ಳುತ್ತೆ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ದೇಶದ ರಾಜಧಾನಿ ನವದೆಹಲಿಯಲ್ಲಿ ಮೊನ್ನೆ ಒಂದು ಘಟನೆ ನಡೀತು. ಹೋಳಿ ಹಬ್ಬದ ದಿನ ಅಲ್ಲಿನ ಉತ್ತಮ್ ನಗರ್ ಬಡಾವಣೆಯಲ್ಲಿ ಜನರು ಸಂಭ್ರಮದಿಂದ ಹೋಳಿ ಆಚರಿಸ್ತಾ ಇತ್ತು. ಆಗ ಒಂದು ಸಣ್ಣ ಹುಡುಗಿ ಬಣ್ಣ ತುಂಬಿದ ಬಲೂನನ್ನು ಅಲ್ಲಿ ಮೇಲೆ ಎರ್ಚೋಕೆ ಹೋದ್ಲು. ಆಗ ಆ ಕಡೆಯಿಂದ ಬರ್ತಿದ್ದಂತಹ ಒಬ್ಬ ಮುಸ್ಲಿಂ ಮಹಿಳೆಯ ಕಾಲಿಗೆ ಅದು ಬಣ್ಣ ತಾಕಿತು. ಅಷ್ಟೇ, ಅದೊಂದು ನೆಪ. ಅದಾಗಿ ಕೆಲವೇ ನಿಮಿಷಗಳಲ್ಲಿ ಇಡೀ ಒಂದು ಮುಸ್ಲಿಂ ಮಾಬ್ ಏನಂತೀವಿ ಅದು ಆ ಹುಡುಗಿಯ ಮನೆಗೆ ನುಗ್ತು. ಅದು ಗೊತ್ತಾಗಿ ಮನೆಯವರೆಲ್ಲ ಪಾಪ ಬಾಗಿಲಾಕೊಂಡು ಒಳಗಡೆ ಭಯದಿಂದ ಕೂತ್ಕೊಂಡ್ರು. ಈ ವಿಚಾರ ಗೊತ್ತಿಲ್ಲದಲೇ ಆ ಮನೆಯ ಹುಡುಗ ತರುಣ್ ಅಂತ, ಅವನು ಆಗ ಮನೆ ಹತ್ರ ಬರ್ತಾನೆ, ಹೊರಗಡೆ ಹೋಗಿದ್ದವನು. ಅವನನ್ನು ನೋಡಿದಂತಹ ಮುಸ್ಲಿಂ ಮಾಬ್ ಹಗಲೇ ಅವರ ಮನೆಯ ಮುಂದೆಯೇ ಅವನನ್ನು ಹೊಡೆದು 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 ಅಲ್ಲೇ ಸಾಯಿಸ್ಬಿಡು. ಇಂಥ ಭೀಕರವಾದ ಹತ್ಯೆ. ಆತ ಒಬ್ಬ ದಲಿತ ವ್ಯಕ್ತಿ, ದಲಿತ ಕುಟುಂಬಕ್ಕೆ ಸೇರಿದಂತಹ ವ್ಯಕ್ತಿ. ಆತನನ್ನು ಹತ್ಯೆ ಮಾಡಿದವರು ಇಸ್ಲಾಮಿಸ್ಟ್ ಮನಸ್ಥಿತಿಯಂತಹ ಮುಸ್ಲಿಂ ಮಾಬ್. ಒಬ್ಬ ದಲಿತನ ಹತ್ಯೆಯಾದಾಗ ದಲಿತರ ಪರ ಮಾತನಾಡುವಂತಹ ಸೋಕಾಲ್ಡ್ ಪ್ರಗತಿಪರ ಮನಸ್ಥಿತಿಗಳು ಎಲ್ಲೂ ಹೋದವು. ಒಬ್ಬರೂ ಮಾತಾಡ್ತಿಲ್ಲ. ದಲಿತರ ಹತ್ಯೆ ಅನ್ನೋದನ್ನು ಯಾವ ರೀತಿ ರಾಜಕೀಯವಾಗಿ ಇವರು ಬಳಸ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಉದಾಹರಣೆ. ಪದೇ ಪದೇ ದಲಿತರ ಪರ ಧ್ವನಿ ಎತ್ತುವವರು ದಲಿತರು ಯಾರಿಂದ ಹತ್ಯೆ ಆದರು ಅನ್ನೋದನ್ನು ನೋಡಿಕೊಂಡು ಧ್ವನಿ ಎತ್ತುತ್ತಾರೆ. ಇದು ಇವರ ದಲಿತ ಪರ ಕಾಳಜಿ. ಇದು ಇವರು ದಲಿತರ ಜೀವಗಳಿಗೆ ಕೊಡುವಂತಹ ಬೆಲೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, 2015ರಲ್ಲಿ ಸ್ನೇಹಿತರೆ ಅಖ್ಲಾಕ್ ಅನ್ನುವಂಥ ಒಬ್ಬ ಮುಸ್ಲಿಂ ವ್ಯಕ್ತಿಯ ಹತ್ಯೆ ಆಗುತ್ತೆ ಉತ್ತರ ಪ್ರದೇಶಲ್ಲಿ, ದಾದ್ರಿ ಅನ್ನೋ ಊರಿನಲ್ಲಿ. ಆ ಮುಸ್ಲಿಂ ವ್ಯಕ್ತಿಯ ಹತ್ಯೆಯನ್ನು ಎಲ್ಲರೂ ಖಂಡಿಸಬೇಕು, ಇದು ಖಂಡನೀಯ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಸ್ಥಳೀಯವಾಗಿ ನಡೆದಂತಹ ಒಂದು ಕ್ರೈಮ್ ಇನ್ಸಿಡೆಂಟನ್ನು ರಾಜಕೀಯಕ್ಕೆ ಇಡೀ ದೇಶದಲ್ಲಿ ಹೇಗೆ ಬಳಸ್ಕೊಳ್ಳಲಾಯಿತು? ಇಡೀ ದೇಶವನ್ನು ಅಂದರೆ ಹಿಂದೂಸ್ತಾನವನ್ನು ಲಿಂಚಿಸ್ತಾನ್ ಅಂತ ಕರೆಯಲಾಯಿತು. ಆಗ ಇಡೀ ದೇಶಕ್ಕೆ ಮಸಿ ಬಳಿಯುವಂಥ ಕೆಲಸ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸೋಕಾಲ್ಡ್ ಲೆಫ್ಟ್ ಲಿಬರಲ್ಗಳು ಏನೇನೆಲ್ಲ ಗುಲ್ಲು ಹಬ್ಸಿದ್ರು. ಅವಾರ್ಡ್ ವಾಪಸಾತಿ ಶುರುವಾಗೋಯ್ತು. ಅವಾಗ ಏನು ತಮಗೆ ಬಂದ ಅವಾರ್ಡ್ಗಳನ್ನು ವಾಪಸ್ ಕೊಡೋದೇನು, ನಾಮುಂದು ತಾಮುಂದು ಅಂತ. ಭಾರತದಲ್ಲಿ ಮುಸ್ಲಿಮರಿಗೆ ಬದುಕೋಕ್ಕೆ ಅವಕಾಶ ಇಲ್ವಾ? ಎಂತೆಂಥ ಪ್ರಶ್ನೆಗಳು. ಭಾರತದಲ್ಲಿ ಮುಸ್ಲಿಮರು ಬಾಳಲೇಬಾರ್ದ? ಮುಸ್ಲಿಮರ ಜೀವಕ್ಕೆ ಎಲ್ಲಿದೆ ರಕ್ಷಣೆ? ನರೇಂದ್ರ ಮೋದಿ ಯಾಕೆ ಮಾತಾಡ್ತಾ ಇಲ್ಲ? ಇಡೀ ದೇಶ ಮುಸ್ಲಿಂ ವಿರೋಧದಲ್ಲಿ ಮುಳುಗಿಬಿಟ್ಟಿದೆ. ಭಾರತದ ಮುಸ್ಲಿಮರಿಗೆ ರಕ್ಷಣೆ ಕೊಡೋರು ಯಾರು? ಒಂದ ಎರಡ? ಅಬ್ಬಬ್ಬಬ್ಬಬ್ಬ. ಮೊನ್ನೆ ಮುಸ್ಲಿಂ ಮಾಬಿಂದ ಒಬ್ಬ ದಲಿತ ಹುಡುಗ ಸತ್ತರೆ ಇವ್ರು ಯಾರಾದರೂ ಮಾತಾಡ್ತಿದ್ದಾರಾ? ಸೋಕಾಲ್ಡ್ ದಲಿತ ಸಂಘಟನೆಗಳು ಹೋಗಲಿ. ಭೀಮ್ ಆರ್ಮಿ, ಚಂದ್ರಶೇಖರ್ ಆಜಾದ್ ಮೊನ್ನೆ ಚಿತ್ತಾಪುರದಲ್ಲಿ RSS ಪಥಸಂಚಲನ ಆಯಿತು ಅಂದಾಗ ಇದೇ ಭೀಮ್ ಆರ್ಮಿಯ ಜನ ಅಲ್ಲಿ ಬಂದ್ಬಿಟ್ಟು ಅಯ್ಯೋ RSS ಭಯವನ್ನು ಹುಟ್ಟಿಸ್ತಾ ಇದೆ, RSS ಲಾಠಿ ಕಂಡ್ರೆ ಭಯ ಆಗುತ್ತೆ, RSS ದಲಿತ ವಿರೋಧಿ ಅಂತ ಮಾತಾಡಿದ್ರಲ್ಲ, ಅವರೆಲ್ಲ ಈಗ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಅಲ್ಲೊಬ್ಬ ದಲಿತ ಯುವಕನನ್ನು ಕೊಚ್ಚಿಕೊಂಡ್ರಲ್ಲ, ಮಾತೇ ಬರ್ತಾ ಇಲ್ಲ. ಯಾಕೆ? ದಲಿತ ಹತ್ಯೆಯಾಗಿದ್ದು ಒಂದು ಮುಸ್ಲಿಂ ಮಾಬಿಂದ. ಆ ಕಾರಣಕ್ಕೆ ಆ ದಲಿತನ ಜೀವಕ್ಕೆ ಬೆಲೆನೇ ಇಲ್ಲ. ಅಯ್ಯೋ ಅಲ್ಲೆಲ್ಲೋ ಆಗಿದ್ದಕ್ಕೆ ನಾವ್ಯಾಕ್ರಿ ಇಲ್ಲಿ ಮಾತಾಡಬೇಕು? ಇಂಥ ವಾಗ್ತಾನೆ ಇರುತ್ತೆ, ಹೌದಲ್ವಾ? ಈ ರೀತಿಯ ಸಮರ್ಥನೆಯನ್ನು ಕೆಲವರು ಕೊಡ್ತಾರೆ. ಆದರೆ ಅಖ್ಲಾಕ್ದು ಅಷ್ಟೇ, ಅಲ್ಲೆಲ್ಲೋ ಆಗಿದ್ದು ಅವಾರ್ಡ್ ವಾಪಸ್ಸಾತಿ. ಶಾರುಖ್ ಖಾನ್, ಆಮೀರ್ ಖಾನ್
ಎಲ್ಲರೂ ಗೊಳು ಅಂದರು ಅವಾಗ. ಅಯ್ಯೋ, ಮುಸ್ಲಿಮರಿಗೆ ಭಾರತದಲ್ಲಿ ರಕ್ಷಣೆ ಇಲ್ಲ, ನಮಗೇ ಭಾರತದಲ್ಲಿ ರಕ್ಷಣೆ ಇಲ್ಲ, ನಾವೇ ಭಾರತ ಬಿಟ್ಟು ಹೋಗಬೇಕು ಅನ್ನೋದು ಪರಿಸ್ಥಿತಿ ಬಂದಿದೆ ಅಂತ ಅಮೀರ್ ಖಾನ್. ಸೋಕಾಲ್ಡ್ ಪ್ರಗತಿಪರರು ಏನು ದೇಶದಲ್ಲಿ ಅಸಹಿಷ್ಣುತೆ, ಇಂಟಾಲರೆನ್ಸ್, ಒಂದಲ್ಲ ಎರಡಲ್ಲ, ಒಂದು ಹತ್ಯೆಯನ್ನು ಇಟ್ಕೊಂಡು ಇಡೀ ದೇಶದಲ್ಲಿ ಒಂದು ನೆರೇಟಿವನ್ನು ಸೃಷ್ಟಿ ಮಾಡಿದ್ರು. ಬೇರೆ ಬೇರೆ ದೇಶಗಳ ಸೋಕಾಲ್ಡ್ ಲೆಫ್ಟ್ ಲಿಬರಲ್ಗಳೆಲ್ಲ ಭಾರತಕ್ಕೆ ಪಾಠ ಮಾಡೋಗಾಯಿತು. ಆದರೆ ಈಗ ಒಂದು ದಲಿತರ ಹತ್ಯೆ ಆದರೆ ಏನಾಗುತ್ತೆ ರೀ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಕ್ಕಾಗತ್ತೇನು ರೀ, ಕಾನೂನಿದೆ, ಅವ್ರು ನೋಡ್ಕೋತಾರೆ ಅನ್ನುವಂಥ ವಾದಗಳನ್ನು ಕೆಲವರು ಮಂಡಿಸ್ತಾರೆ. ಸೋಕಾಲ್ಡ್ ಪ್ರಕಾಶ್ ರಾಜ್, ಕಿಶೋರ್ ಕುಮಾರ್, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಮಮತಾ ಬ್ಯಾನರ್ಜಿ, ನಮ್ಮದೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಕ್ಲಾಕ್ ಸಾವಿನ ಸಂದರ್ಭದಲ್ಲಿ ಏನೇನೆಲ್ಲ ಮಾತಾಡಿದ್ರು. ಈಗ ದಲಿತನ ಸಾವಿಗೆ ಯಾಕೆ ಯಾರೂ ಮಾತಾಡ್ತಾ ಇಲ್ಲ? ಆ ಜೀವ ಅಲ್ವಾ? 2020ರಲ್ಲಿ ಉತ್ತರ ಪ್ರದೇಶದ ಹಾಥ್ರಾಸ್ನಲ್ಲಿ ಒಬ್ಬ ದಲಿತ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಆಗುತ್ತೆ. ಅಮಾಯಕವಾದಂತಹ ಒಂದು ಘಟನೆ. ಆ ಘಟನೆಯನ್ನು ಎಲ್ಲರೂ ಖಂಡಿಸಬೇಕು. ಆಗ ಆ ದಲಿತರ ಪರ ಅನೇಕ ಸಂಘಟನೆಗಳು ನಿಂತ್ಕೊಂಡ್ರು. ಆ ದಲಿತ ಯುವತಿಯ ಪರ, ದಲಿತ ಕುಟುಂಬದ ಪರ ಎಲ್ಲವೂ ನಿಂತ್ಕೊಂಡ್ರು. ಖಂಡಿತ ನಿಲ್ಲಬೇಕು. ಆಗ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿಯಿಂದ ಹಿಡಿದು ನಮ್ಮ ಪ್ರಕಾಶ್ ರಾಜು, ನಮ್ಮ ಸಿದ್ದರಾಮಯ್ಯನವರು ಎಲ್ಲರೂ ಮಾತಾಡಿದ್ರು ಹಾಥ್ರಾಸ್ನ ಆ ದಲಿತ ಯುವತಿಯ ಗ್ಯಾಂಗ್ ರೇಪ್ ವಿರುದ್ಧ. ಆಕ್ರೋಶ ಅಷ್ಟು ಭುಗಿಲೆದ್ದಿತ್ತು. ವಾಸ್ತವ, ಇಡೀ ದೇಶ ಆ ಯುವತಿಯ ಪರವಾಗಿ ನಿಂತಿತ್ತು. ಹಾಗೆಯೇ ಸೋಕಾಲ್ಡ್ ಲೆಫ್ಟ್ ಲಿಬರಲ್ಗಳು ಆ ಹಾಥ್ರಾಸ್ ಘಟನೆಯನ್ನೇ ಇಟ್ಟುಕೊಂಡು ಮತ್ತೆ ರಾಜಕೀಯ ಶುರು ಮಾಡಿತು. ಇಡೀ ದೇಶದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ ಅನ್ನುವಂಥ ರೀತಿಯಲ್ಲಿ. ಯಾಕೆ? ಹಾಥ್ರಾಸ್ ಇರೋದು ಉತ್ತರ ಪ್ರದೇಶದಲ್ಲಿ ಇರೋದು ಯೋಗಿ ಆದಿತ್ಯನಾಥ್ ಸರ್ಕಾರ. ಹಾಗಾಗಿ ಇವರ ಆಕ್ರೋಶ, ಇವರ ಹಾರಾಟ. ದಲಿತರ ಹತ್ಯೆ ಯಾವ ರಾಜ್ಯದಲ್ಲಾಯಿತು, ಯಾರಿಂದ ಆಯಿತು ಅಂತ ನೋಡಿಕೊಂಡು ಇವರ ಹೃದಯ ಮಿಡಿಯುತ್ತೆ ದಲಿತರಿಗಾಗಿ. ದಲಿತರ ಹತ್ಯೆ ಒಂದು ವೇಳೆ ಹಿಂದೂಗಳಿಂದಲೇ ಆಗಿದ್ದರೆ ಆಗ ಮಾತ್ರ ಅಂಥ ದಲಿತ ಜೀವಕ್ಕೆ ಮಾತ್ರ ಬೆಲೆ, ಆಗ ಮಾತ್ರ ಇವರ ಹಾರಾಟ, ಹೋರಾಟ, ಆಕ್ರೋಶ ಇಲ್ಲ. ಆದರೆ ದಲಿತರ ಹತ್ಯೆ ಮುಸ್ಲಿಮರಿಂದ ಆದರೆ ಗಪ್ಚುಪ್. ನಾನಿದನ್ನು ಸುಮ್ಮನೆ ರೆಟಾರಿಕ್ಕಾಗಿ ಹೇಳ್ತಾ ಇಲ್ಲ, ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತೀನಿ ಸ್ನೇಹಿತರೆ. ಕಳೆದ ವರ್ಷ 2025 ಆಗಸ್ಟ್ 2 ಉತ್ತರ ಪ್ರದೇಶದಲ್ಲಿ ಒಂದು ಘಟನೆ ನಡೆಯುತ್ತೆ. ನಿತಿನ್ ಅನ್ನುವಂಥ ಒಬ್ಬ ಯುವಕ, ಅವನು ಒಂದು ಮುಸ್ಲಿಂ ಹುಡುಗಿಯ ಜೊತೆ ಮಾತಾಡ್ತಾ ನಿಂತ್ಕೋತಾನೆ. ಅದಕ್ಕೆ ಅವರು ಆಕ್ಷೇಪ ವ್ಯಕ್ತಪಡಿಸ್ತಾರೆ ಮುಸ್ಲಿಂ ಮನೆಯವರು. ಆಗ ಒಂದು ಗುಂಪು ಬರುತ್ತೆ, ಆ ನಿತಿನ್ ಅನ್ನೋನು ಅಟ್ಟಾಡಿಸ್ಕೊಂಡು ಹೋಗುತ್ತೆ, 1 ಕಿಲೋಮೀಟ್ರ್ ಅಟ್ಟಿಸ್ಕೊಂಡು ಹೋಗುತ್ತೆ. ಅವನು ಮನೆ ಒಳಗೆ ಓಡೋಗಿ ಕೂತ್ಕೋತಾನೆ, ಬಿಡೋದಿಲ್ಲ. ಮನೆಯಿಂದ ಎಳ್ಕೊಂಡು ಬರ್ತಾರೆ, ಎತ್ತಾಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ನಿತಿನ್ ಅವರ ಸಹೋದರ ಅವನು ಸಿಕ್ಕಾಕೋತಾನೆ, ಅವನನ್ನು ಕೊಚ್ಚಿಕೊಂಡು ಹಾಕ್ಬಿಡ್ತಾರೆ. ಆತ ದಲಿತ. ಯಾವ ದಲಿತ ಸಂಘಟನೆಗಳು ಮಾತಾಡೋದೇ ಇಲ್ಲ ಈ ಹತ್ಯೆಯ ವಿರುದ್ಧ. ಈ ದಲಿತನ ಜೀವಕ್ಕೆ ಬೆಲೆ ಇಲ್ವಾ? ಯಾಕೆ ಮಾತಾಡೋದಿಲ್ಲ? ದಲಿತ ಹತ್ಯೆ ಆಗಿದ್ದು ಮುಸ್ಲಿಮರಿಂದ. ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ. ಸೂರಜ್ ಅನ್ನುವಂಥ ವ್ಯಕ್ತಿ ಅದೇ ಉತ್ತರ ಪ್ರದೇಶದಲ್ಲಿ ಇದ್ದಕ್ಕಿದ್ದಾಗೆ ಕಿಡ್ನ್ಯಾಪ್ ಆಗಿಬಿಡ್ತಾನೆ, ಕಾಣೆ ಆಗಿಬಿಡ್ತಾನೆ. ಮನೆಯವರು ಗಾಬರಿ ಆಗ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟು ಮಾರನೇ ದಿನನೇ ನೋಡಿದ್ರೆ ಗ್ರಾಮದ ಹೊರಗಡೆ ಅವನ ಶವ ಮರದಲ್ಲಿ ನೇತಾಡ್ತಾ ಇರುತ್ತೆ. ಯಾಕೆ ಗೊತ್ತಾ? 1 ವಾರದ ಹಿಂದೆ ಆ ಹುಡುಗ ಸೂರಜ್ ಮುಸ್ಲಿಂ ಹುಡುಗಿಯ ಜೊತೆ ಓಡಾಡ್ತಿದ್ದ. ಆಗ ಕೆಲವು ಮುಸ್ಲಿಂ ಯುವಕರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು. ಇಷ್ಟೇ ಅವನು ಮಾಡಿದ ಅಪರಾಧ. ಅಷ್ಟಕ್ಕೆ ಅವನನ್ನು ನೇಣು ಹಾಕ್ಬಿಡ್ತಾರೆ ರಾತ್ರೋರಾತ್ರಿ. ಒಬ್ಬ ದಲಿತ ನಾಯಕ, ಒಬ್ಬನೇ ಒಬ್ಬ ಸೆಕ್ಯುಲರ್ ರಾಜಕಾರಣಿ ಇದ್ರ ಬಗ್ಗೆ ಮಾತಾಡಿದ್ದಾರಾ? ಒಬ್ಬರೂ ಮಾತಾಡಿಲ್ಲ, ತುಟಿಕ್ ಪಿಟಿಕ್ ಅಂದಿಲ್ಲ. ಯಾಕೆ? ದಲಿತ ಯುವಕ ಹತ್ಯೆ ಆಗಿದ್ದು ಮುಸ್ಲಿಂ ಮಾಬ್ ಇಂದ. ಹಾಗಾಗಿ ಇವರಿಗೆ ಧೈರ್ಯವೇ ಬರೋದಿಲ್ಲ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. 2023 ಜುಲೈ 19ನೇ ತಾರೀಕು ಉತ್ತರ ಪ್ರದೇಶದ ಸೀತಾಪುರ್ನಲ್ಲಿ ಒಂದು ಘಟನೆ ನಡೆಯಿತು. ರಾಮ್ ಅಕ್ಬಲ್ ಅನ್ನುವಂಥ ಒಬ್ಬ ಯುವಕ, ದಲಿತ ಯುವಕ, ಆತನನ್ನು ತಿವಿದು ಚೂರಿ ಹಾಕಿ ಕೊಂದು ಬಿಡ್ತಾರೆ. ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ, ಅದನ್ನು ಡೆಡ್ ಬಾಡಿ ಮೇಲೆ ಆ್ಯಸಿಡ್ ಸುರಿತಾರೆ. ಆ ನಂತರ ಆ ಡೆಡ್ ಬಾಡಿನ ತೊಗೊಂಡೋಗಿ ಹತ್ತಿರದ ಕೆರೆಗೆ ಹಾಕ್ಬಿಡ್ತಾರೆ. ಯಾರು? ಮುಸ್ಲಿಂ ಮಾಬ್. ಕಾರಣ ಏನು? ಮತ್ತದೇ, ಆತ ಮುಸ್ಲಿಂ ಹೆಣ್ಣುಮಕ್ಕಳ ಜೊತೆ ಓಡಾಡ್ತಿದ್ದ ಅನ್ನೋ ಕಾರಣಕ್ಕೆ. ಆದರೆ ಯಾವುದಾದ್ರೂ ದಲಿತ ಸಂಘಟನೆ, ಭೀಮ್ ಆರ್ಮಿ, ಸೋಕಾಲ್ಡ್ ಪ್ರಕಾಶ್ ರಾಜ್ ಯಾರಾದರೂ ಮಾತಾಡ್ತಿದ್ದಾರಾ? ಒಬ್ಬರೂ ಮಾತಾಡಲಿಲ್ಲ.
ಆದರೆ 10 ವರ್ಷದ ಹಿಂದೆ ಆದಂಥ ಅಖ್ಲಾಕ್ ಹತ್ಯೆಯನ್ನೇ ಇವತ್ತಿಗೂ ಮಾತಾಡ್ತಾರೆ. ಈ ದಲಿತ ಯುವಕರ ಸಾವಿನ ಬಗ್ಗೆ ಒಬ್ಬರೂ ಕಂಪನಿ ಮಿಡಿತಾ ಇಲ್ಲ. ಇವರ ಜೀವ ಅಲ್ವಾ? ಅಷ್ಟೇ ಅಲ್ಲ, ಕೆಲವು ಪೊಲಿಟಿಕಲ್ ಮರ್ಡರ್ಗಳಾಗಿವೆ. ಈ ಪೊಲಿಟಿಕಲ್ ಮರ್ಡರ್ನಲ್ಲಿ ಅನೇಕ ದಲಿತರು ಪ್ರಾಣ ಕಳ್ಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ಇತ್ತೀಚಿನವರೆಗೂ ನಡೀತಾನೇ ಇದೆ. ಆದರೆ ನಾನು ನಿಮಗೆ 2020 ಉದಾಹರಣೆಯನ್ನು ಕೊಡ್ತೇನೆ. ಗ್ರಾಮ ಪಂಚಾಯತ್ ಚುನಾವಣೆ ಆ ಸಂದರ್ಭ ಅದು. ಆಗ 1627 ಕೇಸುಗಳು ದಲಿತರ ಮೇಲೆ ದಾಖಲಾದವು. ದಲಿತರ ಮೇಲಿನ ದಾಳಿ ಅಂತ ದಲಿತರಿಂದ ದಾಖಲಾಗಿದ್ದು. ಅದರಲ್ಲಿ 10ರಿಂದ 12 ಕೇಸು ದಲಿತ ಮಹಿಳೆಯ ಮೇಲಿನ ರೇಪ್ ಕೇಸ್, 18ರಿಂದ 20 ದಲಿತ ಯುವಕರ ಹತ್ಯೆ ಕೇಸ್, ಇನ್ನು 600 ಚಿಲ್ಲರೆ ಕೇಸ್ಗಳು ದಲಿತರ ಮೇಲಿನ ದಾಳಿಯ ಕೇಸ್ಗಳು. ಸೋಕಾಲ್ಡ್ ಪ್ರಗತಿಪರರು ಒಬ್ಬರಾದರು ದಲಿತರ ಮಾರಣ ಹೋಮ ಆಗ್ತಾ ಇದೆ ವೆಸ್ಟ್ ಬೆಂಗಾಲಲ್ಲಿ ಅನ್ನುವಂಥದ್ದನ್ನು ನೋಡಿದ್ರ, ಕಣ್ಣೆತ್ತಿ ಒಬ್ಬರಾದರೂ ಮಾತಾಡಿದ್ರ? ಆ ದಲಿತರ ಜೀವ ಅಲ್ವಾ? ಯಾಕೆ ಮಾತಾಡಲಿಲ್ಲ? ಯಾಕೆಂದರೆ ಅಲ್ಲಿರುವಂಥದ್ದು ಸೋಕಾಲ್ಡ್ ಸೆಕ್ಯುಲರಿಸ್ಟ್ ಗೌರ್ಮೆಂಟ್, BJP ಗೌರ್ಮೆಂಟ್ ಅಲ್ಲ. BJP ಗೌರ್ಮೆಂಟಲ್ಲಾದರೆ ಮಾತ್ರ ನಾವು ಮಾತಾಡೋದು. BJP ಗೌರ್ಮೆಂಟಲ್ಲಿರುವಂಥ ದಲಿತರ ಪ್ರಾಣಕ್ಕೆ ಮಾತ್ರ ಬೆಲೆ. ಇದು ಇವರ ದಲಿತ ಪ್ರೀತಿ, ದಲಿತ ಕಾಳಜಿ. ಇತ್ತೀಚೆಗೆ ನಿನ್ನೆ ತಮಿಳುನಾಡಿನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಒಬ್ಬ ದಲಿತ ಯುವಕನ ಸಾವಾಗುತ್ತೆ. ಆತ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಜೈಲಿನಿಂದ ಆತನನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಆಸ್ಪತ್ರೆಯಲ್ಲಿ ಆತ ಕೊನೆ ಹೆಸರಿಳಿತಾನೆ. ಆಸ್ಪತ್ರೆಯಲ್ಲಿ ಅವನನ್ನು ನೋಡಿದ ಅವರ ಕುಟುಂಬಸ್ಥರು ಸ್ಪಷ್ಟವಾಗಿ ಹೇಳ್ತಾರೆ, ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ ಅಂತ. ಸೋಕಾಲ್ಡ್ ದ್ರಾವಿಡ ರಾಜಕೀಯ ಮಾಡುವಂಥ ದ್ರಾವಿಡ ಪಕ್ಷಗಳಿರುವಂಥ ತಮಿಳುನಾಡು ರಾಜ್ಯ, ಇಲ್ಲಿನ ಶಾಲೆಗಳಲ್ಲಿ ದಲಿತ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಯಿತು. ಆಗಲೂ ಒಬ್ಬರು ಮಾತಾಡಲಿಲ್ಲ. ಸೋಕಾಲ್ಡ್ ದಲಿತ ಸಂಘಟನೆಗಳು ಎಲ್ಲಿ ಹೋದ್ವು? ಒಬ್ಬರು ಮಾತಾಡ್ತಾ ಇಲ್ಲ. ಅದು ಬಿಡಿ, ಕರ್ನಾಟಕಕ್ಕೆ ಬರೋಣ. ಕಳೆದ ತಿಂಗಳು ಯಲ್ಲಾಪುರದಲ್ಲಿ ಒಬ್ಬ ದಲಿತ ಮಹಿಳೆಯನ್ನು ಒಬ್ಬ ಮುಸ್ಲಿಂ ವ್ಯಕ್ತಿ ಕೊಂದು ಹಾಕ್ತಾನೆ. ಪ್ರತಿಭಟನೆ ಕೂಡ ಆಯಿತು. ಯಾವ ದಲಿತ ಸಂಘಟನೆಗಳು ಕೂಡ ಆ ಹತ್ಯೆಯನ್ನು ಖಂಡಿಸಿ ಬೀದಿಗಿಳಿದಿದ್ದನ್ನು ನಾನು ನೋಡಲೇ ಇಲ್ಲ. ಇವು ಯಾವುದಕ್ಕೂ ರಾಜಕೀಯ ಬಣ್ಣ ಇಲ್ಲ, ಸ್ಥಳೀಯವಾಗಿ ಆದಂತಹ ದಲಿತರ ಮೇಲಿನ ದೌರ್ಜನ್ಯ. ಆದರೆ ಇವರೆಲ್ಲ ಸೋಕಾಲ್ಡ್ ದಲಿತ ಸಂಘಟನೆಗಳು, ದಲಿತರ ಪರ ಕಾಳಜಿ ತೋರಿಸುವಂಥ ರಾಜಕೀಯ ನಾಯಕರು, ಸೋಕಾಲ್ಡ್ ಸೆಲೆಬ್ರಿಟೀಸು, ಪ್ರಗತಿಪರರು ಅಖ್ಲಾಕ್ ಸಾವಾದಾಗ ಕರ್ನಾಟಕದಲ್ಲೂ ರಾಜ್ಯೋತ್ಸವ ಪ್ರಶಸ್ತಿ ವಾಪಸ್ ಕೊಡೋದೇನು, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಾಪಸ್ ಕೊಡೋದೇನು? ವಾಸ್ತವವಾಗಿ ಆ ಕೇಸ್ ಏನು ಅಂತ ತಿಳ್ಕೊಳ್ಳೋದಲ್ಲೇ ಏನು ನಾಮುಂದು ತಾಮುಂದು, ನಾನೊಬ್ಬನೇ ನಾನು ಸೆಕ್ಯುಲರ್ ಅಂತ ತೋರಿಸ್ಕೋಬೇಕು, ಆ ಸಿದ್ಧಾಂತದ ತೆವಲಿಗೆ ಬಿದ್ದು ಪ್ರಶಸ್ತಿ ವಾಪಸ್ ಕೊಟ್ಟಿದ್ದು. ಆದರೆ ಈ ದಲಿತರ ಸಾವು ಒಬ್ಬರಾದರೂ ಮಾತಾಡ್ತಿದ್ದಾರಾ? ದಲಿತರ ಜೀವ ಅನ್ನೋದು ಹೇಗೆ ರಾಜಕೀಯಕ್ಕೆ, ಸೈದ್ಧಾಂತಿಕ ತೆವಲುಗಳಿಗೆ ಬಳಕೆ ಆಗ್ತಿದೆ ಅಂತ. ದಲಿತರ ಹತ್ಯೆ ಯಾರು ಮಾಡಿದ್ರು, ಯಾವ ರಾಜ್ಯದಲ್ಲಿ ಆಯಿತು ಅನ್ನೋದರ ಆಧಾರದ ಮೇಲೆ ಇವರ ಹೋರಾಟ ರೂಪುಗೊಳ್ಳುತ್ತೆ. ಇದು ಇವರ ದಲಿತ ಕಾಳಜಿ. ಇಂಥವರೆಲ್ಲ ಚಾಂಪಿಯನ್ಸ್ ಆಫ್ ದಲಿತ್ ಕಾಸ್. ಇಂಥ ಮನಸ್ಥಿತಿಗಳನ್ನು ಜನ ಗುರುತಿಸಬೇಕಾಗಿದೆ. ದಲಿತರ ಪರ ನಾವು ಅಂತ ಹೇಳ್ಕೊಳ್ಳುವಂಥ ಈ ರೀತಿಯ ಸೋಕಾಲ್ಡ್ ಲೆಫ್ಟ್ ಲಿಬರಲ್ಗಳ ಗೋಸುಂಬೆತನವನ್ನು ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ.